ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣ ಸಂಬಂಧ ಕೊಲೆ ಆರೋಪಿ ನಟ ದರ್ಶನ್ಗೆ ಇವತ್ತು ಬಹಳ ಮಹತ್ವದ ದಿನ, ಬಿಗ್ ಡೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದರ್ಶನ್ಗೆ ಜಾಮೀನು ರದ್ದಾಗತ್ತಾ ಅಥವಾ ರಿಲೀಫ್ ಸಿಗತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಸುಪ್ರೀಂನಲ್ಲಿ ಇವತ್ತು ಮಹತ್ವದ ಆದೇಶ ಹೊರಬೀಳುತ್ತೆ. ಇಂದಿನ ಕೇಸ್ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಕೂಡ ಲಿಸ್ಟ್ ಆಗಿದೆ. ಹೆಚ್ಚುವರಿ ಲಿಸ್ಟ್ನಲ್ಲಿ 3ನೇ ಪ್ರಕರಣವಾಗಿ ಇವತ್ತು ತೀರ್ಪನ್ನ ನೀಡಲಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೇಸ್ ಲಿಸ್ಟ್ನಲ್ಲಿ ದರ್ಶನ್ ಪ್ರಕರಣ ಇದೆ. ಮಹತ್ವದ ಆದೇಶ ಕೋರ್ಟ್ ಹೊರಡಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ಬೇಲ್ ಏನಾದ್ರೂ ರದ್ದಾದ್ರೆ ಮರಳಿ ಜೈಲಿಗೆ ಹೋಗ್ಬೇಕಾಗತ್ತೆ ನಟ ದರ್ಶನ್. ನೋಡಿ, ಈಗ ಆಲ್ರೆಡಿ ದರ್ಶನ್ ಸಾಲು ಸಾಲು ಟೆಂಪಲ್ಗಳಿಗೆ ಭೇಟಿ ಕೊಟ್ಟು ಟೆಂಪಲ್ ರನ್ ಅನ್ನ ಕೂಡ ಮಾಡಿದ್ದಾರೆ. ಒಂದು ಕಡೆ ಪವಿತ್ರ ಗೌಡ ಕೂಡ ಟೆಂಪಲ್ ರನ್ ಅಲ್ಲಿದ್ದಾರೆ. ಸೊ ಪ್ರಾರ್ಥನೆ ಕೈ ಹಿಡಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಕೂಡ ಏನ್ ನ್ಯಾಯ ಸಿಗುತ್ತೆ ಇವ್ರು ಮಾಡಿರೋ ಅನ್ಯಾಯಗಳಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಬೇಲ್ ಏನಾದ್ರೂ ರದ್ದಾದ್ರೆ ಮರಳಿ ಜೈಲಿಗೆ ಹೋಗ್ಬೇಕಾಗತ್ತೆ ಎಲ್ಲರೂ ಕೂಡ. ಸೊ ಪವಿತ್ರ ಗೌಡ, ನನಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಜೊತೆಗೆ ವಯಸ್ಸಾಗಿರೋ ತಾಯಿ ಇದ್ದಾರೆ, ಹಾಗಾಗಿ ಅವರಿಬ್ಬರನ್ನ ನಾನೇ ನೋಡ್ಕೊಳ್ಬೇಕು, ದಯವಿಟ್ಟು ನನ್ನ ಜಾಮೀನನ್ನ ರದ್ದು ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಇವತ್ತು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು ಉಳಿದಂತಹ ಆರೋಪಿಗಳ ಪಾಲಿಗೆ ಇದು ಬಿಗ್ ಡೇ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಡಿ ಗ್ಯಾಂಗ್ಗೆ ಇವತ್ತು ಬಿಗ್ ಡೇ, ಯಾಕೆಂದ್ರೆ ಇವತ್ತು ಸುಪ್ರೀಂನಲ್ಲಿ ಮಹತ್ವದ ಆದೇಶ ಹೊರಬೀಳುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಸಂತೋಷ್? ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಸಹಜವಾಗಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜಾಮೀನನ್ನ ರದ್ದು ಮಾಡಿ ಕೋರಿದ್ದಂತಹ ಸುಪ್ರೀಂ ಕೋರ್ಟ್ನ ಅರ್ಜಿಯ ಅಂತಿಮ ತೀರ್ಪು, ಅಂದ್ರೆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಬೆಂಗಳೂರು ಪೊಲೀಸರು ಸಲ್ಲಿಸಿದಂತಹ ಅಂತಿಮ ತೀರ್ಪಿನ ಆ ತೀರ್ಪು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗಲಿದೆ. ನ್ಯಾಯಮೂರ್ತಿಗಳಾದಂತಹ ದ್ವಿಸದಸ್ಯ ಪೀಠ ಫರ್ದಿವಾಲಾ ಹಾಗೂ ಮಹದೇವನ್ ನೇತೃತ್ವದ ಪೀಠದಲ್ಲಿ ಇವತ್ತು ಇಬ್ಬರು ಕೂಡ ತಮ್ಮ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಸಹಜವಾಗಿ 10:30ಕ್ಕೆ ಕೋರ್ಟ್ ಕಲಾಪಗಳು ಆರಂಭವಾಗುತ್ತೆ. ಆರಂಭವಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದುವರೆಗೂ ಕೂಡ 3 ಬಾರಿ ವಿಚಾರಣೆಯನ್ನ ಸುದೀರ್ಘವಾಗಿ ಈ ದ್ವಿಸದಸ್ಯ ಪೀಠ ತೆಗೆದುಕೊಂಡಿದೆ. ಅಂತಿಮವಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕಾರಿ. ಯಾಕೆಂತ ಹೇಳಿದ್ರೆ ಇರುವಂತಹ ಒಟ್ಟು 17 ಜನ ಆರೋಪಿಗಳಲ್ಲಿ 7 ಜನ ಆರೋಪಿಗಳ ಜಾಮೀನನ್ನ ರದ್ದು ಕೋರಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡಿದ್ರು. ಪ್ರಮುಖವಾಗಿ ಪವಿತ್ರ ಗೌಡ ಹಾಗೂ ದರ್ಶನ್ ಪ್ರದ್ಯೂಷ್, ಈ 3 ಜನರು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಮ್ಯಾನೇಜರ್ ಪ್ರದ್ಯೂಷ್, A1 ಪವಿತ್ರ ಗೌಡ, A2 ದರ್ಶನ್ A2 ಆಗಿರೋದ್ರಿಂದ, ಜೊತೆಗೆ A1 ಪವಿತ್ರ ಗೌಡ ಆಗಿರೋದ್ರಿಂದ ಇಬ್ಬರ ಪರವಾಗಿ ತುಂಬಾ ಹಿರಿಯ ವಕೀಲರುಗಳು, ಪ್ರಮುಖ ವಕೀಲರುಗಳು ಅಭಿಷೇಕ್ ಮನು ಸಿಂಗ್ ಇರ್ಬೋದು, ಜೊತೆಗೆ ಕಪಿಲ್ ಸಿಬಲ್ ಹಾಗೂ ಸಿದ್ಧಾರ್ಥ್ ದವೆ 3 ಜನರು ಕೂಡ ತಮ್ಮ ವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಂಡಿಸಿದ್ದನ್ನು ಗಮನಿಸಬೇಕಾಗುತ್ತೆ. 3 ಬಾರಿ ಕೂಡ ದ್ವಿಸದಸ್ಯ ಪೀಠ ತಮ್ಮದೇ ಆದಂತಹ ಒಂದು ವಾದ ಮತ್ತು ಪ್ರತಿವಾದವನ್ನ ಆಲಿಸಿತ್ತು. ಬೆಂಗಳೂರು ಪೊಲೀಸರ ಪರ ವಕೀಲರ ಜೊತೆಗೆ ಮತ್ತೊಂದು ಕಡೆಗೆ ಈ 7 ಜನ ಆರೋಪಿಗಳ ಪರ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸಿತ್ತು. ಆದ್ರೆ ಇವತ್ತು ಕೊಡುವಂತಹ ನಿರ್ಧಾರ ಸಾಕಷ್ಟು ಮಹತ್ವ. ಯಾಕೆಂತ ಹೇಳಿದ್ರೆ ಜಾಮೀನು ರದ್ದಾಗುತ್ತೋ ಅಥವಾ ಹೀಗೆ ಕಂಟಿನ್ಯೂ ಆಗುತ್ತೋ, ಅವರಿಗೆ ಈ ಜಾಮೀನು ಮುಂದುವರಿಸೋಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅನ್ನುವಂಥದ್ದು. ಕೆಲವೊಂದಿಷ್ಟು ಕ್ಲಾಸ್ಗಳನ್ನ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದ್ರೆ 2 ರೀತಿಯಾದಂತಹ ಒಂದು ವಿಶ್ಲೇಷಣೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸಿಂಧೂರ. ಸಹಜವಾಗಿ ಒಂದು ಕಡೆಗೆ ಕೇವಲ ನಾನು ಅವರಿಗೆ ಹಲ್ಲೆಯನ್ನ ಮಾಡಿದ್ದೇನೆ ಹೊರತು ಕೊಲೆ ಮಾಡುವಂತಹ ಕೃತ್ಯಕ್ಕೆ ಹೋಗಿಲ್ಲ ಅನ್ನುವಂತಹ ಒಂದು ತಮ್ಮ ವಾದವನ್ನ ಪವಿತ್ರ ಗೌಡ ಕಳೆದ ಬಾರಿಯ ವಿಚಾರಣೆಯಲ್ಲಿ ಮುಂದಿಟ್ಟಿದ್ದನ್ನೇ ಗಮನಿಸಬೇಕಾಗುತ್ತೆ. ಅದರ ಮುಂದುವರಿದ ಭಾಗವಾಗಿ ದರ್ಶನ್, ನಾನು ಯಾವುದೇ ರೀತಿಯಾದಂತಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಹೊಡೆದಿಲ್ಲ, ಯಾವುದೇ ರೀತಿಯಾದಂತಹ ತನಗೆ ಮಾರಣಾಂತಿಕ ಹಲ್ಲೆಗಳನ್ನ ನಾನು ಮಾಡಿಲ್ಲ ಅನ್ನುವಂಥದ್ದು, ನಾನು ಕೇವಲ ಆ ಜಾಗದಲ್ಲಿ ಇದ್ದೆ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ, ಉಳಿದಿದ್ದೆಲ್ಲವೂ ಕೂಡ ನನ್ನ ಅಭಿಮಾನಿಗಳು ಇವರು ಮಾಡಿದ್ದಾರೆ, ಸಹಚರರು ಮಾಡಿದ್ದಾರೆ, ಇದನ್ನ ಅವರು ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ಗಳನ್ನು ಕೊಡುವುದಕ್ಕೆ ಬೆಂಗಳೂರು ಪೊಲೀಸರ ಪರ ವಕೀಲರಿಗೆ ಹಿಂದೆ ಸೂಚನೆಯನ್ನು ಕೊಟ್ಟಿತ್ತು. ಆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಒಂದು ವೇಳೆ ಕನ್ಸಿಡರ್ ಮಾಡಿದ್ದೆ ಆದಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗುವಂತದ್ದು ನಿಶ್ಚಿತ. ಅವರು ಆ ಸಮಯದಲ್ಲಿ, ಆತನ ಹತ್ಯೆ ಆಗುವಂತ ಸಮಯದಲ್ಲಿ ಯಾವ ಪ್ರದೇಶದಲ್ಲಿದ್ರು, ಇದೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ ಗಳಾಗುತ್ತೆ. ಲೊಕೇಶನ್ ಟ್ರೇಸ್ ಮಾಡಿರುವಂತಹ ಎವಿಡೆನ್ಸ್ ಗಳು, ಇದೆಲ್ಲವನ್ನು ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಅದೆಲ್ಲವನ್ನು ಕೂಡ ರುಜುವಾತು ಮಾಡಿಕೊಂಡಿದ್ದಾದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಸಹಜವಾಗಿ ನಿರೀಕ್ಷೆಯನ್ನ ಬಹುತೇಕರು ಮಾಡಿಕೊಂಡಿದ್ದು ದರ್ಶನ್ಗೆ ಈ ರೀತಿಯಾದಂತಹ ಒಂದು ಜಾಮೀನು ರದ್ದಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದು ಆಗುವಂತ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದ್ಯಾವುದು ಡಿಜಿಟಲ್ ಎವಿಡೆನ್ಸ್ ಗಳನ್ನು ಒಂದಕ್ಕೊಂದು ಮ್ಯಾಚ್ ಆಗದಂತಹ ಸಂದರ್ಭಗಳಲ್ಲಿ
ಸಹಜವಾಗಿ ಅವರಿಗೆ ಈ ಒಂದು ಜಾಮೀನು ಮುಂದುವರಿಯುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಉಳಿದಂತೆ 7 ಜನರಲ್ಲಿ 2 ರೀತಿಯಾದಂತಹ ಒಂದು ತೀರ್ಪನ್ನ ಇವತ್ತು ನಿರೀಕ್ಷೆ ಮಾಡಬೇಕಾಗುತ್ತೆ. ಸಹಜವಾಗಿ 3 ಜನ ಅಥವಾ 4 ಜನರಿಗೆ ಒಂದು ರಿಯಾಯಿತಿ ಸಿಗುವಂತ ಸಾಧ್ಯತೆಗಳಿರುತ್ತೆ ಜಾಮೀನಿನಲ್ಲಿ, ಅಂದ್ರೆ ಜಾಮೀನು ಮುಂದುವರಿಯುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಉಳಿದಂತಹ 4 ಜನರಿಗೆ ಅಥವಾ 3 ಜನರಿಗೆ ಇದು ಜಾಮೀನು ರದ್ದಾಗುವಂತ ಸಾಧ್ಯ. ಅದು ಯಾರಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಮಹತ್ವ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಿಗೂ ಜಾಮೀನು ಸಿಗುತ್ತಾ ಅಥವಾ ಜಾಮೀನು ರದ್ದಾಗತ್ತಾ ಇರುವಂತಹ ಜಾಮೀನು, ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ A1 ಪವಿತ್ರ ಗೌಡ ಆಗಿರೋದ್ರಿಂದ ಆಕೆಯ ಜಾಮೀನು ರದ್ದಾಗುವಂತ ಸಾಧ್ಯತೆಗಳು ಹೆಚ್ಚಳವಾಗಿರುತ್ತೆ. ದರ್ಶನ್ A2 ಜೊತೆಗೆ ದರ್ಶನ್ ಪರವಾಗಿ ಸಲ್ಲಿಸಿರುವಂತಹ, ಅಂದ್ರೆ ದರ್ಶನ್ ವಿರುದ್ಧವಾಗಿ ಸಲ್ಲಿಸಿರುವಂತಹ ಎವಿಡೆನ್ಸ್ಗಳು ಒಂದು ವೇಳೆ ಸ್ಟ್ರಾಂಗ್ ಆಗಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದ್ದೆ, ಅದಲ್ಲಿ ಸಹಜವಾಗಿ ಆ ಬೇಲ್ ಕೂಡ ರದ್ದಾಗುವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಪ್ರದ್ಯೂಷ್ ಆತ ಹೋಟೆಲ್ನಲ್ಲಿ ಯಾವ ಸಂದರ್ಭಗಳಲ್ಲಿ ದರ್ಶನ್ ತಂಗಿಕೊಂಡಿದ್ದ, ಜೊತೆಗೆ ಅದಾದ ಬಳಿಕ ಆ ಶೆಡ್ ಯಾರಿಗೆ ಸಂಬಂಧಪಟ್ಟದ್ದು, ಇದೆಲ್ಲವನ್ನು ಕೂಡ ಆತ ನಿಭಾಯಿಸಿದ ಅನ್ನೋದರ ಬಗ್ಗೆ